ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸತೀಶ್ ಇವರ ಹೆಸರನ್ನು ಸಾಕಷ್ಟು ಜನ ಕೇಳಿರ್ತೀರಿ, ಸಾಕಷ್ಟು ಮಾಧ್ಯಮಗಳಲ್ಲಿ ಇವರ ಸಂದರ್ಶನವನ್ನು ನೋಡಿರ್ತೀರಿ. ಅದರಲ್ಲೂ ಇವರು ಕರೆದುಕೊಂಡು ಬರುವಂತಹ ಒಂದು ದೈತ್ಯಾಕಾರದ ಡಾಗ್ ಅಥವಾ ನಾಯಿ ಸಾಕಷ್ಟು ಜನರ ಗಮನವನ್ನು ಸೆಳೀತಾ ಇತ್ತು, ಇವತ್ತಿಗೂ ಕೂಡ ಸೆಳೀತಾ ಇದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಸಿನಿಮಾದ ಪ್ರೆಸ್ ಮೀಟ್ಗಳಲ್ಲಿ ಹಾಗೂ ಮಾಧ್ಯಮಗಳ ಇಂಟರ್ವ್ಯೂಗಳಲ್ಲಿ ಈ ಸತೀಶ್ ಎನ್ನುವ ಈ ವ್ಯಕ್ತಿ ಈ ನಾಯಿಯನ್ನು ಪರಿಚಯಿಸಿ ಈ ನಾಯಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಇಂಟರ್ವ್ಯೂಗಳಲ್ಲಿ ಹೇಳಿದರು. ಆ ಇನ್ಫಾರ್ಮೇಷನನ್ನು ನೋಡಿದಾಗ ನಮಗೆ ನಿಜಕ್ಕೂ ಅಚ್ಚರಿಯಾಗಿತ್ತು. ಇದೊಂದು ಕ್ರಾಸ್ ಬ್ರೀಡ್ ತಳಿಯ ನಾಯಿ. ಇದರ ಬೆಲೆ ಬರೋಬ್ಬರಿ 50 ಕೋಟಿ ರೂಪಾಯಿ. ಇದನ್ನು ಅಮೇರಿಕಾದಿಂದ ಇಲ್ಲಿಗೆ ತರಿಸ್ಕೊಳ್ಳೋದಕ್ಕೆ ಖರ್ಚಾಗಿರುವಂಥದ್ದು ಬರೋಬ್ಬರಿ 50 ಕೋಟಿ ರೂಪಾಯಿ. ಈ ರೀತಿಯ ಹೇಳಿಕೆಗಳು ಸತೀಶ್ ಅವರು ಅಲ್ಲಲ್ಲಿ ಕೊಟ್ಟಿದ್ದನ್ನು ಕೂಡ ನಾವು ನೋಡಬಹುದು. ಅದರ ಜೊತೆಗೆ ಇತ್ತೀಚೆಗಷ್ಟೇ ಬಿಡುಗಡೆ ಆದಂತಹ ಶ್ರೇಯಸ್ ಮಂಜು ಅವರ ವಿಷ್ಣುಪ್ರಿಯ ಚಿತ್ರದ ಪ್ರೆಸ್ ಮೀಟ್ನಲ್ಲೂ ಕೂಡ ಸ್ಟೇಜ್ ಮೇಲೆ ಇದೇ ನಾಯಿಯನ್ನು ಈ ಸತೀಶ್ ಅವರು ಕರೆದುಕೊಂಡು ಬಂದಿದ್ರು. ಈ ನಾಯಿಯ ಬಗ್ಗೆ ಆವತ್ತು ಕೆ ಮಂಜು ಅವರು ಕೂಡ ಸಾಕಷ್ಟು ಮಾತುಗಳನ್ನು ಆಡಿದರು. ಅದರ ಜೊತೆಗೆ ಈ ನಾಯಿಯ ಬೆಲೆಯನ್ನು ಸಹ ಹೇಳಿದರು. ಇದನ್ನು ಕೇಳಿದಾಗ ಸಾಕಷ್ಟು ಜನ ಅಚ್ಚರಿ ಪಡುವ ಮೂಲಕ 50 ಕೋಟಿ ರೂಪಾಯಿ ಕೊಟ್ಬಿಟ್ಟು ನಾಯಿ ತರಬೇಕಾ, ನಾಯಿ ಸಾಕಬೇಕಾ ಅಂತ ಆಶ್ಚರ್ಯ ಆಗಿದ್ದಂತೂ ಉಂಟು. ಆದರೆ ಈ ಎಲ್ಲ ಬೆಳವಣಿಗೆಗಳ ನಂತರ, ಈ ಸ್ಟೇಟ್ಮೆಂಟ್ಗಳ ನಂತರ, ಈ ವರದಿಯನ್ನು ಮಾಧ್ಯಮದಲ್ಲಿ ನೋಡಿದ ನಂತರ ಇಡಿ ಅಧಿಕಾರಿಗಳು ಹೌದಾ ಈ ನಾಯಿಗೆ 50 ಕೋಟಿ ರೂಪಾಯಿ ಬೆಲೆನ ಇದನ್ನು ಅಮೇರಿಕಾದಿಂದ ತರಿಸ್ಕೊಂಡಿದ್ದಾರ, ಹಂಗಿದ್ರೆ ನೋಡೋಣ, ಒಂದು ರೌಂಡ್ ಚೆಕ್ ಮಾಡೇ ಬಿಡೋಣ ಅಂತ ಇಡಿ ಅಧಿಕಾರಿಗಳಿಗೆ ಅನಿಸಿದೆ. ಇಡಿ ಅಧಿಕಾರಿಗಳು ಅವರ ಮನೆಯನ್ನು ತಲಾಶ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು. ಅದರಂತೆ ಅವರ ಮನೆ ತಲಾಶ್ ಆಗಿದೆ. ಆದರೆ ಹೀಗೆ ಈ ಒಂದು ಅವರ ಮಾಹಿತಿಯ ಆಧಾರದ ಮೇಲೆ, ಸತೀಶ್ ಅವರ ಮಾಹಿತಿಯ ಆಧಾರದ ಮೇಲೆ ಮನೆಯನ್ನು ಸರ್ಚ್ ಮಾಡಿದಂತಹ ಇಡಿ ಅಧಿಕಾರಿಗಳಿಗೆ ಒಂದು ಶಾಕ್ ಆಗಿದೆ. ಆ ಶಾಕ್ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇಡಿ ಅಧಿಕಾರಿಗಳು ಈ ಒಂದು ಹೇಳಿಕೆಯ ಆಧಾರದ ಮೇಲೆ ಅವರ ಮನೆಗೆ ವಿಸಿಟ್ ಮಾಡಿ ಒಂದಷ್ಟು ಶೋಧನೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಏನಿದು? ಸತೀಶ್ ಅವರೇ ಹೇಳುವ ಪ್ರಕಾರ ಇದೊಂದು ಕಕೇಶಿಯನ್ ಶೆಫರ್ಡ್ನ ಅಪರೂಪದ ಮಿಶ್ರತಳಿ, ಕ್ಯಾಡಬಾಮ್ಸ್ ಒಕಾಮಿ ಎನ್ನುವ ತಳಿಯ ನಾಯಿ ಇದು. ಇದನ್ನು ನಾವು ಅಮೇರಿಕಾದಿಂದ ಇಲ್ಲಿಗೆ ತರಿಸ್ಕೊಂಡಿದ್ದೀವಿ. ಅಮೇರಿಕಾದಿಂದ ಇಲ್ಲಿಗೆ ತರಿಸ್ಕೊಳ್ಳೋದಕ್ಕೆ ನಮಗೆ 50 ಕೋಟಿ ರೂಪಾಯಿವರೆಗೂ ಖರ್ಚಾಗಿದೆ. ಈ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಈ ಹೇಳಿಕೆಗೆ ಪೂರಕವಾದ ಯಾವುದೇ ರೀತಿಯ ದಾಖಲೆಗಳು ಸತೀಶ್ ಅವರ ಬಳಿ ಇಲ್ಲ ಅನ್ನೋದು ಇಡಿ ಕನ್ಫರ್ಮ್ ಮಾಡಿಕೊಂಡಿದೆ. ಅದರ ಜೊತೆಗೆ ಇಡಿ ಯಾರ್ದಾರು ಮನೆಯನ್ನು ರೈಡ್ ಮಾಡುತ್ತೆ ಅನ್ನೋದಾದರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಡಿ ಯಾಕೆ ರೈಡ್ ಮಾಡುತ್ತೆ ಅಂತ, ಇಡಿ ರೈಡ್ ಮಾಡೋದಕ್ಕೆ ಯಾರದ್ದೇ ಪರ್ಮಿಷನ್ ಏನು ಕೂಡ ಬೇಕಾಗಿರೋದಿಲ್ಲ. ಯಾಕಪ್ಪ ಅಂತಂದರೆ ಒಂದು ಅಮೇರಿಕಾದಿಂದ ಭಾರತಕ್ಕೆ ಆಮದಾಗಿರುವ ನಾಯಿ ಆಗಿರೋದ್ರಿಂದ ಎಲ್ಲ ದಾಖಲೆಗಳು ಸರಿಯಾಗಿ ಇದೆಯಾ, ಕಾನೂನನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿ ಇವರು ಈ ನಾಯಿಯನ್ನು ತರಿಸ್ಕೊಂಡಿದ್ದಾರಾ. ಅದರ ಜೊತೆಗೆ 50 ಕೋಟಿ ರೂಪಾಯಿ ಈ ನಾಯಿಗೆ ಅವರು ಕೊಟ್ಟುಬಿಟ್ಟು ಅಮೇರಿಕಾದಿಂದ ತರಿಸ್ಕೊಂಡಿದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಮತ್ತೊಂದು ಮಗದೊಂದು ಗೌರ್ಮೆಂಟ್ಗೆ ಸಲ್ಲಿಸಬೇಕಾದಂತಹ ಒಂದಷ್ಟು ದಾಖಲೆಗಳು ಸಹ ಸತೀಶ್ ಅವರ ಬಳಿ ಇರಬೇಕು ಅಂತ ಅವರ ಬಳಿ ಹುಡುಕಾಡಿದ್ದಾರೆ. ಆದರೆ ಯಾವುದೇ ದಾಖಲೆಗಳು ಸಹ ಅವರಿಗೆ ಸಿಕ್ಕಿಲ್ಲ. ಅದರ ಜೊತೆಗೆ ಕಳೆದ ಒಂದಷ್ಟು ದಿನಗಳ ಬ್ಯಾಂಕಿಂಗ್ ಒಂದು ಸ್ಟೇಟ್ಮೆಂಟ್ ಅನ್ನ ಸಹ ಅವರು ತೆಗೆಸಿ ನೋಡಿದಾಗ 50 ಕೋಟಿ ರೂಪಾಯಿ ದುಡ್ಡು ಅವರ ಅಕೌಂಟ್ನಿಂದ ಟ್ರಾನ್ಸಾಕ್ಷನ್ ಆಗಿರುವ ಯಾವುದೇ ಸಾಕ್ಷ್ಯಗಳು ಕೂಡ ಲಭ್ಯ ಆಗಿಲ್ಲ ಅನ್ನೋದನ್ನ ಕನ್ನಡಪ್ರಭ ವರದಿ ಮಾಡಿದೆ. ಅದರ ಜೊತೆಗೆ ಈ ಸತೀಶ್ ಎನ್ನುವ ವ್ಯಕ್ತಿಗೆ ಈ ನಾಯಿ ಸೇರಿದ್ದೇ ಅಲ್ಲ, ಈ ನಾಯಿ ಬೇರೆ ಯಾರದ್ದೋ. ಆಗಾಗ ಸತೀಶ್ ಅವರು ಈ ನಾಯಿಯನ್ನು ಹಿಡ್ಕೊಂಡು ಬಂದು ಆ ನಾಯಿ ಪಕ್ಕದಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ರು ಅಷ್ಟೇ ಅನ್ನೋದನ್ನ ಇದೀಗ ವರದಿಯಲ್ಲಿ ಬಂದಿದೆ. ಅಂದರೆ ಇದರಿಂದ ಏನು ಸಾಮಾನ್ಯರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಇದಾಯ್ತಾ, ಮತ್ತೊಂದಾಯ್ತಾ, ಮಗದೊಂದಾಯ್ತಾ, ಐ ಡೋಂಟ್ ನೋ. ಆದರೆ ಇವರನ್ನ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಲೇ ಕರೀತಾರೆ. ಅಂದರೆ ಇವರು ಹೇಳುವ ದುಡ್ಡನ್ನು ಕೊಟ್ಟು, ಇವರು ಹೇಳಿದಷ್ಟು ದುಡ್ಡನ್ನು ಕೊಟ್ಟು, ಇವರ ಮಾತನ್ನು ನಂಬಿ, ಇದಕ್ಕೆ ಅಷ್ಟು ದುಡ್ಡಿದೆ 50 ಕೋಟಿ ರೂಪಾಯಿ ಒಂದು ನಾಯಿಗೆ ಅನ್ನೋ ಮಾತನ್ನು ಕೂಡ ನಂಬಿ ಸಾಕಷ್ಟು ಜನ ಇವರು ಸಾಕುವ ನಾಯಿಗಳ ಮೇಲೆ ಇವರ ಮಾತಿನ ಆಧಾರದ ಮೇಲೆ ದುಡ್ಡನ್ನು ಕೊಟ್ಟು ಮೋಸ್ಟ್ಲಿ ಮೋಸವನ್ನು ಹೋಗಬಹುದೇನೋ ಅನ್ನೋದು ಈ ವರದಿಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಟ್ಟಾರೆ ಈ ನಾಯಿ ಹಾಗೂ ನಾಯಿಯನ್ನು ಅಮೆರಿಕದಿಂದ ತರಿಸಿಕೊಂಡ ದುಡ್ಡಿನ ಮೊತ್ತ, ಈ ವಿಚಾರವಾಗಿ ಇಡಿ ರೈಡ್ ಮಾಡಿದಾಗ ಈ ಎಲ್ಲ ಮಾಹಿತಿಗಳು ಇಡಿಗೆ ಲಭ್ಯವಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿ ಕೇಳಿದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.